ನಮ್ಮ ಹುಡುಗರಿಗೆ ಪ್ರಾಬ್ಲಮ್ 100 200 300 1000 ಅಲ್ವಾ? ಮದುವೆ ಆದವ್ರಿಗೆ ಮದುವೆ ಯಾಕಾದಂತೆ ಚಿಂತೆ, ಆಗದೆ ಹೋದವ್ರಿಗೆ ಯಾವಾಗ ಮದುವೆ ಆಗುತ್ತಂತೆ ಚಿಂತೆ, ಲವರ್ ಇದ್ದವ್ರಿಗೆ ಬೇರೆ ಹುಡುಗಿನ ಕಂಡಾಗ ಇಷ್ಟು ಸಖತ್ತಾಗಿದ್ದವಳ ಯಾವಾಗ ಸಿಗ್ತಾಳೆ ಇವಳು ಅನ್ನೋ ಚಿಂತೆ ಅಲ್ವಾ? ಬಟ್ ನಂಗೆ ಯಾಕೆ ಈ ಸಾಂಗ್ ಹಾಕಿದ್ದಾರೆ, ಏನು ಇವನ್ ಟೆನ್ಷನ್ ಅಂತ ಯೋಚನೆ ಮಾಡ್ತಿದ್ದೀರಾ? ಹುಡುಗರ ಪ್ರಾಬ್ಲಮ್ ಯಾವ್ದು ಹೇಳಿ ಅಣ್ಣ? ಯಾವತ್ತು ಲವ್ ಫೇಲ್ಯೂರ್ ತಾನೆ? ಮೆಲ್ಲ ಮೆಲ್ಲ. ನಂಗೊಂದು 5 ವರ್ಷದ ಲವ್ ಇತ್ತಣ್ಣ, ಆದ್ರೆ ಆ ಲವ್ ಇವಾಗೆಲ್ಲ ಬ್ರೇಕಪ್ ಆಗಿದೆ. ಯಾರಿಗೆಲ್ಲ ಬ್ರೇಕಪ್ ಆಗಿದೆ ಕೈ ಎತ್ತಿ. ಅಣ್ಣ 2 ಕೈ ಎತ್ತವನೆ, ಅದೃಷ್ಟ ಕಣ ನನ್ನಿಂದು. ಆಯ್ತು ಬಿಡಿ, ಹಳೆ ಲವ್ವರ್ಗೋಸ್ಕರ ನಾನೊಂದು ಶಾಯರಿ ಹೇಳ್ತೀನಿ, ಎಲ್ರು ವಾವ ಅನ್ಬೇಕು, ಓಕೆನಾ? ನೋಡಿ, ನನ್ನ ಹಳೆ ಲವ್ವರ್ಗೋಸ್ಕರ ಒಂದು ಶಾಯರಿ. ಓ ನನ್ನನಲ್ಲೇ, ಓ ನನ್ನನಲ್ಲೇ, ನನ್ನ ಲವ್ವರ ನಿಲ್ಲವರ ಗೊತ್ತಾಗ್ತದೆ, ಒಳ್ಳೆ ಎನರ್ಜಿ ಇದೆ. ಓ ನನ್ನನಲ್ಲೇ, ಓ ನನ್ನನಲ್ಲೇ, ಎಲ್ಲೇ ಇರು ಹೇಗೆ ಇರು ಮುಚ್ಕೊಂಡಿರು ಅಲ್ಲೇ. ಯಾವ ಹುಡುಗನ ಜೀವನಕ್ಕೂ ಹೋಗ್ಬೇಡಪ್ಪ. ನೋಡಿ, ನಮ್ಮ ಥರ ಆಗುತ್ತೆ ಪರಿಸ್ಥಿತಿ. ಆದರೂ ಹಳೆ ಲವರ್ ನೆನಪಿಗೋಸ್ಕರ ಮನೇಲಿ ಒಂದು ನಾಯಿ ಸಾಕಿದ್ದೆ, ಆದರೆ ಆ ನಾಯಿ ಇವಾಗ ಮನೇಲಿಲ್ಲ. ಯಾಕೆ ಹೇಳಿ? ಮದುವೆ ಆಗಿದ್ದೀನಿ, ಮನೇಲಿ 2 ನಾಯಿ ಇರಬಾರ್ದಲ್ವಾ? ಅದಕ್ಕೆ ಆ ನಾಯಿನ ಹೊರಗೆ ಹಾಕಿ ಮನೇಲಿ ಹೆಂಡತಿ ಅನ್ನೋ ನಾಯಿನ ಇಟ್ಟಿದ್ದೀನಿ. ನೋಡಿ, ಮದುವೆ ಆಗಿ 2 ವರ್ಷ ಆಯ್ತು, ನಾನು ನನ್ನ ಹೆಂಡತಿಗೆ ಭಯ ಪಡ್ತಿಲ್ಲ ಅಣ್ಣ. ಸರ್, ಯಾರಿಗೆಲ್ಲ ಮದುವೆ ಆಗಿದೆ ಕೈ ಎತ್ತಿ ಒಂದ್ಸಲ. ಸರ್, ಮದುವೆ ಆಗಿಲ್ವಾ ನಿಮಗೆ? ಅಯ್ಯೋ, ಗುರಾಯಿಸಿದ್ದೀರ ಸರ್. ಮದುವೆ ಆಗಿಲ್ವಾ ಸರ್? ಇಲ್ವಾ ಸರ್? ಆಗಿದೆ. ಹೆಂಡತಿಗೆ ಭಯ ಪಡ್ತೀರಾ ಸರ್ ನೀವು? ಇಲ್ಲ ತಾನೆ? ನಾನು ಹಂಗೆ ಸರ್, ಹೆಂಡತಿಗೆ ಭಯನೇ ಪಡಲ್ಲ. ನನ್ನ ಹೆಂಡತಿ ನನ್ನ ನೋಡ್ಕೊಡ್ಲೆ ಕಟ 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 ಅಂತ ನಡುಕ್ತಾಳೆ. ಒಂದು ಸ್ವಲ್ಪನೂ ಕೇರ್ ಮಾಡಲ್ಲ. ಹೆಂಡತಿ ಹಿಂಗೆ ಬಂದು ನಿಂತ್ಕೊಂಡ್ರೆ ಸಾಕು, ಏನಕ್ಕೆ ಬಂದೆ ಹಿಂಗತ್ತೀರ್ರಿ. ಹಲೋ, ಇದು ಹೆಂಡತಿ ಅಂದ್ರೆ ದೇವತೆ ಕಣೋ, ದಿನಾಲು ಪೂಜೆ ಮಾಡಬೇಕು. ಹಲೋ, ಫೋನ್ ರೂಮಲ್ಲಿ ಚಾರ್ಜ್ ಇಟ್ಟಿದ್ದೀರಾ? ಫೋನ್ ಚಾರ್ಜ್ ಇಟ್ಟಿದ್ದೀನಿ ಅಂತ ಆಮೇಲೆ ಮಾಡ್ತೀನಿ ನಿಂಗೆ. ಅಯ್ಯೋ ಬೇವರ್ಸಿ ನನ್ನ ಮಗನೇ, ಯಾವಳಿಗೋ ನಾಯಿ ಅಂತಿದೆ. ಏನ? ಯಾವಳಿಗೆ ನಾಯಿ ಅಂತಿದ್ದೆ? ಅಣ್ಣ, ನಾಯಿ ಅಂದ ನಾನು? ಇಲ್ಲ, ಅಮ್ಮ ತಾಯಿ ಅಂದಿದ್ದು. ಹೌದಾ? ತೂ ಮನೆ ಹಾಳ್ರ, ಸುಳ್ಳು ಹೇಳ್ತೀರಾ? ಯಾಕಮ್ಮ? ಮತ್ತೆ ನಾಯಿ ಅಂತ ನಾನು ಹಿಂದೆ ಇದ್ದಾನೆ ಕೇಳಿಸಿದ್ದೀನಿ. ಈ ನನ್ನ ಮಗನ್ ಮದ್ವೆ ಆಗಿ ನನ್ನ ಜೀವನನೇ ಹಾಳಾಗೋಯ್ತು. ಅಯ್ಯೋ, ಈ ಮಾತು ನಾನು ಹೇಳ್ಬೇಕಿತ್ತು, ಅವಳು ಹೇಳ್ತಾವಳೆ. ಮುಚ್ಚಿ ಬಾಯ್ನ. ಬೇರೆ ಗಂಡಂದ್ರು ನೋಡ್ ಕಲೀರಿ. ಏನ್ ಮಾಡಿದ್ರು ಅವರು? ಅವ್ರುಗಳೆಲ್ಲ ಅವ್ರ ಹೆಂಡತಿದಿನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ನಾನು ಅವ್ರ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕಂತ ಹೋಗ್ತೀನಿ, ಅವ್ರು ಬೈದು ಕಳಿಸ್ತಾರೆ. ಯಾಕೆ? ನನ್ನನ್ನು ನೋಡ್ಕೊಳ್ಳಿ ಅಂತಿರೋದು. ನಮ್ ಪಕ್ಕದ ಮನೆ ರಮೇಶ್ ಅಣ್ಣ ಸರ್, ಅವ್ರ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೋತಾರ ಗೊತ್ತಾ? ಹೆಂಗ್ ನೋಡ್ಕೋತಾರೆ? ಎಷ್ಟು ಪ್ರೀತಿ ಮಾಡ್ತಾರ ಗೊತ್ತಾ? ಅವ್ರ ಹೆಂಡತಿನ ದಿನಾಲು ಹೂನಲ್ಲೇ ಮುಳುಗಿಸಿ ಹೂನಲ್ಲೇ ಸ್ನಾನ ಮಾಡಿಸ್ತಾರೆ. ನೀವ್ ಯಾವತ್ತಾರು ಒಂದಿನ ಆ ತರ ಮಾಡಿಸಿದೀರಾ? ಈಗ ರಮೇಶ್ ಅಣ್ಣ ಅವ್ರ ಹೆಂಡತಿನ ಹೂನಲ್ಲೇ ಮುಳುಗಿಸಿ ಹೂನಲ್ಲೇ ಸ್ನಾನ ಮಾಡಿಸ್ತಾರ? ಹೌದು. ರಮೇಶ್ ಅಣ್ಣಂದ ಏನ್ ವ್ಯಾಪಾರ? ಹೂವಿನ ವ್ಯಾಪಾರ. ನಂದೇನ್ ವ್ಯಾಪಾರ? ಖಾರದ ಪುಡಿ. ಸ್ನಾನ ಮಾಡಿಸ್ಬೇಕ ನಿಂಗೆ ಅದ್ರಲ್ಲಿ? ಅಲ್ಲ ಅಕ್ಕ, ಒಂದ್ ದೊಡ್ಡವ್ರು ಒಂದ್ ಮಾತು ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ಬೇಕು, ಅತಿ ಆಸೆ ಪಡಬಾರ್ದು. ಎಲ್ಲ ಹೆಂಗಸ್ರದ್ದು ಇದೇನ ಬುದ್ಧಿ. ನಮ್ಮಲ್ಲಿ ಇರೋದ್ರಲ್ಲಿ ನಾವು ಸುಖ ಪಡಬೇಕು, ಅತಿ ಆಸೆ ಪಡಬಾರ್ದು. ನೀವು ಗಂಡಸ್ರೆಲ್ಲ ಒಂದೇ ರೀ. ನೀವು ಗಂಡಸ್ರೆಲ್ಲ ಒಂದೇ. ಹೌದು, ನಾವೆಲ್ಲ ಒಂದೇ. ಮುಚ್ಚ್ರಿ ಬಾಯ್ನ. ಮೊನ್ನೆ ತಾನೇ ಪೇಪರ್ ಅಲ್ಲಿ ಓದ್ದೆ. ಏನಂತ? ಯಾವನೊಬ್ಬ ಗಂಡ ತನ್ನ ಹೆಂಡತಿನ 15,000ಕ್ಕೆ ಮಾರ್ಬಿಟ್ನಂತೆ. ನೀವು ನನ್ನನ್ನು ಮಾರ್ತೀರಾ? ಏನೇ ಮಾತಾಡ್ತಿದೀಯ? ಕನ್ನಡ. ಅಲ್ಲ ಅಕ್ಕ, ಪ್ರೀತಿ ಮಾಡಿ ಮದುವೆ ಆಗಿದ್ದೀನಿ, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀನಿ, ಆಶೀರ್ವಾದ ಪಡೆದೀನಿ, ನನ್ನ ಕೈ ಬಿಡಲ್ಲ ಕೊನೆ ತನಕ ಅಂತ. ಅಲ್ಲ ಸರ್, ಯಾವನೊಬ್ಬ ಅವನ ಹೆಂಡತಿನ 15,000ಕ್ಕೆ ಮಾರ್ದಂತ ನಾನು ಹಾಗೆ ಮಾಡ್ತೀನ? ನಿಂಗೆ ಹೊಡಿಬಹುದು, ಬೈಬಹುದು, ಅಷ್ಟೇ ಪ್ರೀತಿ ಮಾಡ್ತೀನಿ ಕಡೆ. ಅಲ್ಲಕ್ಕ, ಯಾವನೊಬ್ಬ ಪಕ್ಕದೂರ ಅವನ ಹೆಂಡತಿನ 15,000ಕ್ಕೆ ಮಾರ್ದಂತ ನಾನು ಹಾಗೆ ಮಾಡ್ತೀನ? ಮಾರಲ್ಲ. ನಾನು ಮಾರಿದ್ರೆ 20,000ಕ್ಕೆ ಮಾರೋದು. ಮತ್ತೆ ಕಮ್ಮಿ ಆಯ್ತಂತ 25,000, 30,000, ಅದಕ್ಕಿಂತ ಜಾಸ್ತಿ ಯಾರು ತಗೊಳ್ಳಲ್ಲ ನಿನ್ನ. ಹಲೋ, ಜಾಸ್ತಿ ಕೊಚ್ಕೋಬೇಡಿ. ನೀವು ಮಾರ್ತೀನಿ ಅಂದ ತಕ್ಷಣ ನೋಡಿ, ಲಾಸ್ಟ್ ಅಲ್ಲಿ ನಾನ್ ತಗೋತೀನಿ ಅಂತ ಕೈ ಎತ್ತಿದ್ದಾರೆ. ಮೋಸ್ಟ್ಲಿ ಅವರೆಲ್ಲ ಗುಜರಿ ವ್ಯಾಪಾರ ಆಗಿರ್ಬೇಕು. ನಂಗೆ ಬೇಕು, ನಂಗೆ ಬೇಕು. ಗುಜರಿ ಎಲ್ಲ ನನ್ನ ಹೆಂಡತಿ ಕೊಡಲ್ಲ. ಏನೇ
ಎಗರಾಡ್ತಿದ್ದೀರಾ? ಆ? ಇಷ್ಟು ಜನ ಇವತ್ತಿಲ್ಲಿ ಸೇರಿದ್ದಾರೆ ಅಂದ್ರೆ ಏನಕ್ಕೆ ಬಂದಿದ್ದಾರೆ ಅನ್ಕೊಂಡಿದ್ದೀರಾ? ಏನ್ ಇಷ್ಟು ಸಖತ್ತಾಗಿರೋ ಫಂಕ್ಷನ್ ಮಾಡಿದಾರೆ, ಅದಕ್ಕೆ ನೋಡಕ್ಕಂತ ಬಂದವ್ರೆ. ಇಲ್ಲ, ಮತ್ತೆ ಇವರೆಲ್ಲರೂ ನನ್ನನ್ನು ನೋಡಕ್ ಬಂದಿದ್ದಾರೆ. ಇವಳ ನೋಡಕ್ ಬಂದಿದ್ದಾನ? ಅಲ್ಲ ತಾನೆ, ಇವಳ ನೋಡೋ ಬದಲು ಅಲ್ಲೊಂದು ಬೀದಿನ ಆಯ್ತು, ನೋಡ್ಕೊಂಡು ಮನೆಗೆ ಹೋಗ್ಬೋದಿತ್ತು ನಿಮ್ಗೆ. ಅದೆಲ್ಲ ಬಿಡಿ, ನನ್ನೊಂದ್ಸರಿ ನೋಡಿ. ನಾನ್ ನೋಡಿದ್ರೆ ಏನ್ ಅನ್ಸುತ್ತೆ? ಏನು ಅನ್ನಿಸ್ತಾ ಇಲ್ಲ. ಅನ್ಸಿದ್ರೆ ಇಷ್ಟೊತ್ತಿಗೆ ಒಂದು ಮಕ್ಕಳಾದ್ರೂ ಆಗ್ತಿತ್ತು. ಮದುವೆ ಆಗಿ 2 ವರ್ಷ ಆಯ್ತು, ಏನು ಆಗಿಲ್ಲ. ಹಲೋ, ಮಕ್ಳು ಬಗ್ಗೆ ನೀವು ಮಾತಾಡ್ಬೇಡಿ. ಯಾಕೆ? ಬೇಕಾದ್ರೆ ಬೀದಿಲಿರೋ ನಾಯಿ ತಿಂಗಳಿಗೆ 25 ಮರಿನ ಪುತ 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 ಅಂತ ಹಾಕುತ್ತೆ. ನಿಮ್ ಯೋಗ್ತೆಗೆ ಒಂದು ಕೊಡಕ್ಕಾಗಿಲ್ಲ. ಹೋಗಿ ಆ ನಾಯಿನ ಮದುವೆ ಆಗು ನೀನು, ಹೋಗು. ಅಲ್ಲಕ್ಕ, ಒಂದು ವೇಳೆ ಇವಳು ನಾಯಿನ ಮದುವೆ ಆಗಿ 20 ಮಕ್ಕಳಾದ್ರೆ ಆ 20 ಮಕ್ಕಳು ಒಂದೇ ಟೈಮಲ್ಲಿ ಕಕ್ಕ ಮಾಡಿದ್ರೆ ಹೆಂಗು ತೊಳಿತಾಳೆ ಅಂತ. ಕಷ್ಟ ಆಗುತ್ತೆ, ಕೈ ಕಾಲು ಹಿಂಗೆಲ್ಲ ಮುಚ್ಚ್ರಿ ಬಾಯನ. ನನ್ ನೋಡಕ್ಕೆ ಒಳ್ಳೆ ನವಿಲ್ ತರ ಇಲ್ವಾ? ಸೇಮ್ ನವಿಲು, ಪುಕ್ಕ ಕಿತ್ತೋಗಿರೋ ನವಿಲು ಇವಳು. ಚೆನ್ನಾಗಿಲ್ಲ, ಬರೀ ಮೇಕಪ್ ಇದ್ರೆ. ನೀವು ಹೆಂಗಸರು ಚೆನ್ನಾಗಿ ಕಾಣಿಸೋದು ಯಾವಾಗ? ಬ್ಯೂಟಿ ಪಾರ್ಲರ್ ಇಂದ ಹೊರಗೆ ಬಂದ ಮೇಲೆ. ಅದೇ ನಾವು ಗಂಡಸರು ಬಾರ್ಗೆ ಹೋಗ್ಲಿ ಒಂದು 90 ಹಾಕ್ಲಂತ ಹುಲಿ ತರ ಕಾಣಿಸಲ್ವಾ? ಇದು ಸುಮ್ನೆ ಮುಖಕ್ಕೆ ಬಣ್ಣ ಹಚ್ಕೊಂಡಿಲ್ಲ ನಾಡೋದಲ್ಲ. ನಿಮ್ ಹುಲಿಗಳು ತುಂಬಾ ಹಾರಾಡ್ತಿವೆ. ಹಂಗೆ ನಾವು 24 hours ಫುಲ್ ಆನ್ ಅಲ್ಲ ಇರ್ತೀವಿ. KM ದೊಡ್ಡಿಗೆ ಕರ್ಸಿ ನಂಗೆ ಅವಮಾನ ಮಾಡ್ತಿರಲ್ವಾ? ಯಾಕೆ? ಇನ್ನೊಂದು ಕ್ಷಣ ನಾನು ಈ ಮನೇಲಿ ಇರಲ್ಲ. ಬೇಡವಾ? ಥ್ಯಾಂಕ್ ಯು, ಬೇಗ ಹೋಗು. ಹೋಗು, ಬೇಡ ಹೋಗು ಹೋಗು. ನಮ್ಮ ಅಪ್ಪ ಕೊಟ್ಟಿರೋ ಚಿನ್ನ ತಗೋಗ್ತೀನಿ. ಅಪ್ಪ ಕೊಟ್ಟಿರುತ್ತೆ ಚಿನ್ನ ಅಂತ ಅಣ್ಣ. ಇಷ್ಟು ಸ್ವಲ್ಪ ಕೊಟ್ಟಿದ್ದಾರೆ, ಕಣ್ಣಿಗೆ ಕೂಡ ಕಾಣಿಸಲ್ಲ ವರದಕ್ಷಿಣೆ ಅಂತ. ತಗೊಂಡಾಗೆ ಇದು ಬೇಕಾಗಿರೋದು ನಮ್ಮ ಗಂಡ ಇಕ್ಳಿಗೆ. ಸರ್, ಮನೆಯಲ್ಲಿ ಹೆಂಡತಿ ಇಲ್ಲ ಅಂದ್ರೆ ಎಷ್ಟು ಆರಾಮ ಅಲ್ವಾ ಸರ್? ಅಲ್ವಾ ಸರ್? ಹೌದು ಅಂತಿದ್ದಾರೆ, ಅವ್ರ ಹೆಂಡತಿ ಬಂದಿಲ್ಲ ಅದಕ್ಕೆ. ಹೌದು ಹೌದು ನೋಡಿ, ನಾನು ಇನ್ನೊಂದು ಮದುವೆ ಆಗ್ತಿದ್ದೀನಿ. ಯಾರಾದ್ರೂ ಚೆನ್ನಾಗಿರೋ ಹುಡುಗಿರಿದ್ರೆ ನನ್ನ ಮದುವೆ ಆಗ್ಬೋದು. ಕಮಾನ್, ಬನ್ನಿ ಬನ್ನಿ ಗಾಲ್ಸ್, ಯಾರಿದ್ದೀರಾ ರೆಡಿ? ಆಪರೇಷನ್ ಮಾಡಿಸ್ಕೊಂಡ್ ಬರ್ಲ ಮಾವ? ಏಯ್, ಮೆಲ್ಲ ಮೆಲ್ಲ, ಸಾಕದಾಗಿ ಬಂದಿ. ಏನ್ ಹೋಯ್ತು ಹೋಯ್ತು, ಎಲ್ಲ ಹೋಯ್ತು. ಸ್ಟೇಜ್ ಮೇಲೆ ಹೋಯ್ತಾ? ಮನೇಲಿರೋ ಚಿನ್ನ ಕಾಣಿಸ್ತಿಲ್ಲ ರೀ. ಕೊಟ್ಟಿರೋದೇ ಸ್ವಲ್ಪ ಕಾಣಿಸ್ತಲ್ಲ ಅಂತ. ಒಳ್ಳೇದಾಗ್ಬೇಕು, ಕಂಗ್ರಾಚುಲೇಷನ್. ಹಲೋ, ಹೋಗ. ನಿಮ್ದು ಉಡ್ದಾರ ಕಾಣಿಸ್ತಿಲ್ಲ. ಚಿನ್ನ ದುಡ್ದಾರ? ಅಯ್ಯ, ನೀನು ಮನೆಗೆ ಯಾಕೆ ಜೊತೆಲಿಟ್ಟ? ಯಾರ ಕತ್ಕೊಂಡು ಹೋಗಿರ್ಬೇಕು. ಈಗ ಏನ್ ಮಾಡೋದು? ಆ ಮೇಡಮ್ ಅವಾಗಿಂದ ನೋಡ್ತವ್ರೆ, ಕತ್ತಲ್ಲಿರೋದು. ಮೇಡಮ್, ನಮ್ ಚೈನ್ ಅದು ನಂದೇ ಸರ ರೀ. ಮೇಡಮ್ ಆವಾಗಿಂದ ಇಲ್ಲಿ ನೋಡ್ತಿದ್ದೆ ಅಲ್ವಾ? ಅಲ್ಲ ಅಂತ ಕಣೆ, ಸುಮ್ಮನೆ ಮೆಟ್ರು. ಆ ಮೇಡಮ್ ನೋಡಿ, ಮೈ ತುಂಬಾ ಒಡೆ ಹಾಕೊಂಡ್ರೆ ನನಗೆ. ಅಕ್ಕ, ನಮ್ ಚಿನ್ನ ಆಗಿರ್ಬೇಕು ನೋಡಕ್ಕ, ಕೊಡಕ್ಕ. ಈ ಸರ್ರ ಹತ್ರನೇ ನಿಮ್ ಉಡ್ದಾರ ಇರೋದು ಚಿನ್ನದು. ಅದನ್ನ ಹೆಂಗ್ ನೋಡ್ಲಿ ನಾ? ಹಲೋ, ಸೈಡ್ಗೆ ಹೋಗಪ್ಪ. ಅವ್ರ ಹತ್ರ ಉಡ್ದಾರ ಇದೆಯಾ? ಹೌದು, ನೋಡ್ ಬರ್ತೀರಾ? ಗಂಡ ಹೆಂಡತಿ ಮಧ್ಯೆ ಏನೋ ಸಮಸ್ಯೆ ಇದೆ, ಸೈಡ್ಗೆ ಹೋಗಿ ನೀನು. ಅಣ್ಣ, ನೀವು ನೋಡಿದ್ದೀರಾ ಅಕ್ಕ? ನನ್ನ ಮಗನೇ, ಯಾರ ನೀನು? ಪಕ್ಕದ ಮನೆಯವನು ಸರ್. ಪಕ್ಕದ ಮನೆಯವನು? ಪಕ್ಕದ ಮನೆ ಇನ್ನೇನು ಗೆಣಸ್ಕಿಲಕ್ ಬಂದೆ ಸರ್? ಪಕ್ಕದ ಮನೆಯವರು ಅಂದ್ರೆ ಸುಮ್ನೆ ಅಲ್ಲ ಸರ್, ಕಷ್ಟ ಸುಖ ಬಂದ್ರೆ ಹಂಚ್ಕೋಬೇಕು ಸರ್. ಏನ್ ಒಳ್ಳೆ ಮಾತಾಡ್ದ, ಕರೆಕ್ಟ್ ಅಣ್ಣ. ಪಕ್ಕದ ಮನೆಯವ್ರ ಹತ್ರ ಕಷ್ಟ ಸುಖನ ಹಂಚ್ಕೋಬೇಕು ಸರ್. ಕಷ್ಟ ಬಂದ್ರೆ ಹಂಚ್ಕೋಬೇಕು, ಸುಖ ಬಂದ್ರೆ ಹಂಚ್ಕೋಬೇಕು. ಹಬ್ಬಕ್ಕೆ ಏನಾರು ಅಡ್ಗೆ ಮಾಡಿದ್ರೆ ಹಂಚ್ಕೋಬೇಕು. ಇವ್ರ ಯಾರು ಸರ್? ಹೆಂಡತಿ. ಅವ್ರನ್ನ ಹಂಚ್ಕೋಬೇಕು. ಮಾನ ಮರ್ಯಾದೆ, ಟೆನ್ಷನ್ ಅಲ್ಲಿ ಇದೀನಿ, ಸೈಡ್ಗೆ ಹೋಗಿ ನೀನು. ವಾಗ. ಏನ್ ಟೆನ್ಷನ್ ಸರ್? ಟೆನ್ಷನ್, ಚಿನ್ನ ಕಳ್ತನ ಆಗಿದೆ ಮನೆ ಸ್ವಲ್ಪ ಎದ್ದಿದ್ದು. ನಿಮ್ ಮನೆ ಕಳ್ತನ? ನಮ್ಮಲ್ಲಿ ಕಳ್ತನ ಆಗಿದೆ. ನಾನ್ ನೋಡ್ದೆ. ನಿಮ್ ಮನೆ ಕಳ್ತನ ಆಗಿದ್ದು ನಾನು ನೋಡ್ದೆ. ಓ ದೇವರೇ, ಯಾರು ಕದ್ದಿದ್ದು ಹೇಳ್ಬೇಕಾ? ಕಣ್ಮುಚ್ಕೊಳ್ಳಿ. ಹೇಳಿ, ಯಾರು ಹೇಳಿ? ಐ ಲವ್ ಯು. ನಿನ್ನ ಬಣ್ಣಾಕ ಯಾರು ಕದ್ದಿದ್ದು? ಹೇಳಲ್ಲ. ಈಗ ಏನ್ ಮಾಡೋದು? ಇರಿ, ನಮ್ಮ ಫ್ರೆಂಡ್ ಒಬ್ಬ ಬಾಡಿ ಬಿಲ್ಡರ್ ಇದ್ದಾನೆ. ಬಾಡಿ ಬಿಲ್ಡರ್? ಅವ್ನು ಹೇಳ್ದಂಗೆ ಕೇಳ್ತಾನೆ, ಅವ್ನು ನೋಡಿದ್ರೇನೆ ಭಯ ಆಗುತ್ತೆ. ಅವ್ನಿಗೊಂದು ಫೋನ್ ಮಾಡ್ತೀನಿ ಇರು. ಹಲೋ ಹಲೋ, ನಾನು ಸತ್ಯ ಮಾತಾಡ್ತಿದ್ದೀನಿ. ನಾ ಸುಳ್ಳು ಮಾತಾಡ್ತಾ ಇದ್ದೀನಿ.
ಬೇವರ್ಸಿ ನನ್ನ ಮಗನೇ, ನಿನ್ನ ಫ್ರೆಂಡ್ ನಾನು ಸತ್ಯ ಮಾತಾಡ್ತಿರೋದು. ಹೇಳ ಸತ್ಯ. ಲೋ, ನಮ್ಮ ಮನೇಲಿ ಸ್ವಲ್ಪ ಚಿನ್ನ ಕಳ್ತನ ಆಗಿದೆ ಕಣೋ. ಆ ಕತ್ತಿರನ್ನ ಒಬ್ಬ ನೋಡಿದ್ದೇನೆ ಬೇವರ್ಸಿ ನನ್ನ ಮಗ, ಹೇಳ್ತಾ ಇಲ್ಲ. ನೀನು ಬಂದು ಒಂದು ಸ್ವಲ್ಪ ವಿಚಾರಿಸೋವನ್ನ. ವಿಚಾರಿಸ್ತೇನೆ. ಬಂದೆ ಇರ. ಬೇಗ ಬೇಗ ಬಾ, ಬೇಗ ಬೇಗ ಬಾ. ಹುಲಿಗೆ ಕೂದಲೇ ಇಲ್ಲ ತಲೆಯಲ್ಲಿ ಸರ್, ಹುಲಿಗೆ ಕೂದಲೇ ಇಲ್ಲ ತಲೆಯಲ್ಲಿ. ಮುಚ್ಕೊಂಡಿರು ನೋಡು. ನಮ್ಮ ಮನೇಲಿ ಸ್ವಲ್ಪ ಚಿನ್ನ ಕಳ್ತನ ಆಗಿದೆ. ಕತ್ತಿರನ್ನ ಅವ್ನು ನೋಡವನೆ. ತಲೆ ಕಳ್ಸ್ಕೊಬೇಡ ಕಣ, ಅವನು ಕಳ್ಸ್ಕೊಬೇಡ. ಇರು, ಫೋನ್ ಮಾಡ್ತೇನೆ. ಫೋನ್ ಮಾಡಿ ನಂಬರ್. ಹಲೋ ಹಲೋ, ಎಲ್ಲಿದ್ಯಾ? ಯಾರು? ಲೋ, ನಾನಾ. ಯಾರು ಹೇಳಿ? ಹಲೋ, ನಾನು ಕಣ, ಸಬ್ ಇನ್ಸ್ಪೆಕ್ಟ್ರು. ಓ ಸರ್, ಇನ್ಸ್ಪೆಕ್ಟ್ರಾ? ಆನೆ ಬಂದ್ಬಿಟ್ಟದೆ ಸರ್, ಆನೆ. ಎಲ್ಲಿ? ಅಯ್ಯೋ, ಇಲ್ಲಿ ಹೊಲದೊಳಗೆಲ್ಲ ಹೊಟ್ಟೋಯ್ತು ಸರ್. ಅಯ್ಯೋ, ಇರೋ, ಆನೆ ಬಂದಿದೆ ಅಂತೆ. ಎಲ್ಲಿ ಸರ್? ಆನೆ ಭತ್ತ ಸೆಡ್ದಾಗ ಜನನ್ನೆಲ್ಲ ಹೊಡಿತದೆ ಸರ್. ಸರ್, ದೇವಸ್ಥಾನದೊಳಗೆ ಹೊಂಟೋಯ್ತು ಸರ್. ಸರ್, ಗಂಟೆ ಹೊಡಿತದೆ ಸರ್. ಎಲ್ಲ ನಮ್ಮ ಮನೆ ಟಿವಿಲಿ ಸರ್. ಏಯ್ ಗೂಬಾಲ್ ನನ್ನ ಮಗನೇ, ಎಲ್ಲೆಲ್ಲಿ ಹೆಂಗಿದೆಯೋ ಹಂಗಂಗೆ ಇಲ್ಲಿ ಬಂದ್ರೆ ಸರಿ, ಇಲ್ಲಾಂದ್ರೆ ಮೆಟ್ಟು ಹಾಕಂಡೆ ಬರ್ತೀನಿ ಸರ್. ಎಲ್ಲಿ ನೋಡ್ಲಿ? ನಾನು ಟೆನ್ಷನ್ ಅಲ್ಲಿ ಇದ್ದೀನಿ. ಚಿನ್ನ ಕಳ್ತನ. ಟೆನ್ಷನ್ ಮಾಡ್ಕೋಬಾರ್ದು. 60 ವರ್ಷಕ್ಕೆ ಸತ್ತೋಗ್ಬಿಡ್ತಾರೆ ಇವರು ಪೊಲೀಸು. ಮೂರೆಡ್ಡಿ ಅವ್ರೆ. ಹೇಳ್ದಂಗೆ ಕೇಳ್ಬೇಕು. ನೀನ್ ಚಿನ್ನ ಕದ್ದಿರೋದು ನೋಡಿದ್ಯಲ್ಲ, ಯಾರು ಅಂತ ಹೇಳು ಅವ್ರಿಗೆ. ಯಾರು ಅಂತ ಹೇಳು? ಇವ್ರ ಮನೇಲಿ ಚಿನ್ನ ಕದ್ದಿದ್ದೀನಿ ನೋಡಿದ್ಯಲ್ಲ, ಪಟ್ ಅಂತ ಹೇಳು. ಪಟ್ ಅಂತ ಹೇಳು. ಪಟ್. ಏಯ್ ಕೂತ್ ನನ್ನ ಮಗನೇ, ಪಟ್ ಅಂದ್ರೆ ಹೇಳೋದಲ್ಲ. ಪಟ್ ಅಂತ ಯಾರು ಕದ್ರು ಅಂತ ಹೇಳು. ಆಯ್ತಾಯ್ತು, ಇರಿ. ಕೂತ್ ಹೇಳು. ಕೂತ್ ಹೇಳೋದಲ್ಲ, ಹೇಳು. ಕೂತ್ಕೊಂಡು ಹೇಳು. ಚಿನ್ನ ಕದಿದ್ ನೋಡಿದ್ಯಲ್ಲ, ಕಳ್ಳ ಯಾರು ಅಂತೇಳಿ ಹುಡುಕ್ತೀನಿ ನಾನು. ಇಲ್ಲ ಸರ್, ಹೇಳು. ಅವತ್ ಬೆಳಗ್ಗೆ 5 ಗಂಟೆ ಸರ್, ಕೋಳಿ ಕೊಕ್ಕ ಅಂತ ಕೂಗ್ತಿತ್ತು ಸರ್. ಕೋಳಿ ಕೊಕ್ಕ ಅಂತಾನೆ ಕೂಗುದು, ಇನ್ನೇನು ಬೌ ಅಂತ ಬೊಗಳುತ್ತ. ಕಳ್ಳ ಯಾರಂತ ಹೇಳು. ಅವತ್ ಬೆಳಗ್ಗೆ 5 ಗಂಟೆ ಸರ್, ಕೋಳಿ ಕೊಕ್ಕ. ಹೇಳಿದ್ದೇನೆ, ಹೇಳಿ ಸಾಯ್ತಿಯಲ್ಲೋ. ಕಳ್ಳ ಯಾರು ಅಂತ ಹೇಳು. ನಂಗೊಂದು ಪ್ರಾಬ್ಲಮ್ ಇದೆ ಸರ್. ಏನ್ ಮಕ್ಳಾಗಲ್ವಾ? ನಾನು ತುಂಬಾ ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕಾದ್ರೆ ಯಾರು ಮಧ್ಯದಲ್ಲಿ ಮಾತಾಡ್ಸ್ಬಿಟ್ರೆ ಮಧ್ಯದಿಂದ ಹೇಳ್ತೀನಿ. ಮತ್ತೆ ಫಸ್ಟ್ ಇಂದ ಶುರು ಮಾಡ್ತೀಯಾ? ಓ ಸರ್, ಇವ್ನು ಮಾತಾಡುವಾಗ ಮಾತಾಡಬಾರ್ದು. ನಿಜ ಮಾತಾಡ್ಬೇಡ. ಮಾತಾಡಲ್ಲ, ಕಳ್ಳ ಯಾರು ಅಂತ ಹೇಳು. ಅವತ್ತು ಬೆಳಗ್ಗೆ 5 ಗಂಟೆ ಸರ್, ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ಎದ್ಬಿಟ್ಟು ನನ್ನ ಹೆಂಡತಿ ಹತ್ರ ಹಿಹಿ ಅಂದೆ. ಅವಳು ಹೋಗ್ಬಿಟ್ಟು ಬಾತ್ರೂಮ್ ಬಾ ಅಂದ್ಲು. ನಾನು ಎದ್ಬಿಟ್ಟು 1 2 3 4 ಮುಗಿಸ್ಕೊಂಡು ಆಚೆ ಬಂದೆ. ಲೈ 1 2 ಓಕೆ, 3 4 ಏನ್ಲ? 1 ಅಂದ್ರೆ ಇದು ಸಾ, 2 ಅಂದ್ರೆ ಇದು, 3 ಅಂದ್ರೆ ಮಕ ತೊಳೆಯೋದು, 4 ಅಂದ್ರೆ ಬೆನ್ನುಜ್ಜೋದು ಸಾ. ಬೆನ್ನುಜ್ಜೋದ? ಆಯ್ತು, ಬೆನ್ನುಜ್ಜ ಆಯ್ತಲ್ವಾ. ನೆಕ್ಸ್ಟ್ ಎಲ್ಗೂ ಏನಾಯ್ತು? ಅವತ್ತು ಬೆಳಗ್ಗೆ 5 ಗಂಟೆ ಸಾ. ಸಾರ್ ಮಾತಾಡ್ಬೇಡಿ, ಫಸ್ಟ್ ಇಂದ ಹೇಳ್ತಾನೆ, ಓಕೆನಾ? ಸರಿ ಆರಾಮ್ಸೆ ಹೇಳಿ. ಅವತ್ತು ಬೆಳಗ್ಗೆ 5 ಗಂಟೆ ಸಾ, ಕೋಳಿ ಕೋ ಅಂತಿತ್ತು. ನಾನು ನನ್ನ ಹೆಂಡತಿ ಹತ್ರ ಹಿ ಅಂದೆ. ಬಾತ್ರೂಮ್ ಓಟ್ ಬಾ ಅಂದ್ಲು. 1 2 3 4 ಮುಗಿಸ್ಕೊಂಡು ಆಚೆ ಬಂದೆ ಸರ್. ಮುಗಿಸ್ಕೊಂಡು ಬಂದ. ತಿಂಡಿಗೆ ಏನು ಮಾಡಿದ್ಯಾ ಅಂತ ಕೇಳಿದೆ. ಅವಳೇನು ಮಾಡ್ಬಿಟ್ಟವಳೆ, ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡ್ಬಿಟ್ಟವಳೆ. ರವೆ ಹಾಕ್ಬಿಟ್ಟು ಯಾರ ಮೊಸರನ್ನ ಮಾಡಾರ ಮೇಡಮ್? ನೀವೇ ಹೇಳಿ. ಅಲ್ಲ ಸರ್, ನೀವೇ ಹೇಳಿ. ನಿಮ್ಮ ಹೆಂಡತಿ ನಿಮ್ಗೆ ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡ್ಕೊಟ್ಟಾರೆ. ಇವ್ನು ಯಾವಂತ ನನ್ನ ಮಗ ರವೆ ಆಗೋ? ಅವತ್ತು ಬೆಳಗ್ಗೆ 5 ಗಂಟೆ ಅವ್ನು ರವೆ ಹಾಕದ್ ಮೊಸರನ್ನ ಅಂದ್ರೆ ಏನಾದ್ರು ಮಾಡಿ ಸಾಯ್, ನಿಂಗೆ ಹಾಕ್ಬೇಕದು. ನೀವು ಬೇಕಾದ್ರೆ ಅಕ್ಕನ್ ಕೇಳಿ, ರವೆ ಹಾಕ್ಬಿಟ್ಟು ಮೊಸರನ್ನ ಯಾರು? ಅಯ್ಯೋ, ಯಾರದು ಮಾಡಿ ಸಾಯ್. ನಿಂಗೆ ಚಿನ್ನ ಬೇಕಾ ಮೊಸರನ್ನ ಬೇಕಾ? ಮುಚ್ಕೊಂಡಿರ ಹಂಗಾದ್ರೆ. ನೋಡೋಣ ಪ್ಲೀಸ್, ದಯವಿಟ್ಟು ಫಸ್ಟ್ ಇಂದ ಮಾತ್ರ ಹೇಳ್ಬೇಡ, ಕಂಟಿನ್ಯೂ ಮಾಡು. ಅವತ್ತು ಬೆಳಗ್ಗೆ 5 ಗಂಟೆ ಸರ್, ಕೋಳಿ ಕೋ ಅಂತ ಕೂಗ್ತಿತ್ತು. ನಾನು ನನ್ನ ಹೆಂಡತಿ ಹತ್ರ ಹೋಗ್ಬಿಟ್ಟು ಹಿ ಅಂದೆ. ಬಾತ್ರೂಮ್ ಓಟ್ ಬಂದು 1 2 3 4 ಮುಗಿಸ್ಕೊಂಡು ಆಚೆ ಬಂದೆ ಸರ್. ಆಮೇಲೆ ತಿಂಡಿ ಮಾಡಬೇಕು ಅನಿಸ್ತು ಸರ್. ತಿಂಡಿ ಏನು ಮಾಡಿದ್ಯಾ ಅಂದೆ. ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡ್ಬಿಟ್ಟವಳೆ. ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡ್ಬಿಟ್ಟಿದ್ದಲ್ಲ, ತಿಂದ್ಬಿಟ್ಟು ಹೊರಗಡೆ ನಡ್ಕೊ ಬರ್ತಾ ಇದ್ದೆ.
ನಡಿ ಕುಡ್ಕೊಂಡು ಬರ್ಬೇಕಾದ್ರೆ ಏನು ದಾವ ಆಗ್ಬಿಡ್ತು, ಮನೇಲಿ ನೀರ ಕುಡಿಲಿಲ್ವಲ್ಲ. ಎಲ್ಲಿ ನೀರು ಹುಡ್ಕೋದು ಅಂತ ಬಂದೆ ಸರ್. ಅಲ್ಲೊಂದು ಮೂಲೆಯಲ್ಲಿ ಕೊಳೆ ಕಾಣ್ತಿತ್ತು. ಕೊಳೆಯಲ್ಲಿ ನೀರ ಬಿಟ್ಬಿಟ್ಟು ನೀರ ಕುಡ್ಕೊಂಡು ಮುಂದಕ್ಕೆ ಹೊಂಟೆ ಸರ್. ನೀವು ಕೊಳನ ಬಂದ್ ಮಾಡ್ದೆ ತಾನೆ. ಅಲ್ಲ, ರಾಜಸ್ಥಾನದಲ್ಲಿ ನೀರಿಲ್ಲ ಅಂತ ಎರಡು ಕುಕ್ಕಾದ್ಮೇಲೆ ಮರಳಲ್ಲಿ ತೊಳಿತಾ ಇದ್ದಾರೆ. ಇನ್ನು ನೀರು ಹೇಳ. ಆವತ್ತು ಬೆಳಗ್ಗೆ ನನ್ಗೆ ಏ ಗೂಬೆ ನನ್ನ ಏನೋ ತಗೋತೀಯಾ? ಏನ್ ಬೇಡ ಏಯ್ ಹೇಳ. ಫಸ್ಟಿಂದ ಬೇಡ, ಎಲ್ಲಿಂದ ಹೇಳು. ಅವತ್ತು ಬೆಳಗ್ಗೆ 5 ಗಂಟೆ ಸರ್. ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ನನ್ನ ಹೆಂಡತಿ ಹತ್ರ ಎಂದೆ. ಅವಳು ಬಾತ್ರೂಮ್ಗೆ ಹೊಟ್ಟು ಬಂದು 1 2 3 4 ಮುಗಿಸ್ಕೊಂಡು ಆಚೆ ಬಂದೆ. ಟಿಫನ್ಗೆ ಏನು ಮಾಡಿದ್ಯಾ ಅಂದರೆ ರವೆ ಹಾಕ್ಬಿಟ್ಟು ಮಸಾಲ ಮಾಡಿಬಿಟ್ಟಿದ್ಲು, ತಿನ್ಕೊಂಡು ಆಚೆ ಬಂದ. ನೀರ ಕುಡಿಬೇಕಾಗಿತ್ತು, ನೀರ ಕುಡಿಯೋಕ್ಕಾಗಲಿಲ್ಲ. ಅಲ್ಲೆಲ್ಲೋ ದೂರದಲ್ಲಿ ಒಂದು ಕೊಳ ಇತ್ತು. ಆ ಕೊಳೆಯಲ್ಲಿ ನೀರ ಬಿಟ್ಬಿಟ್ಟು ಕುಡ್ಕೊಂಡು ಹೊಂಟೆ ಸರ್. ಆಫ್ ಮಾಡಿಬಿಟ್ಟು ಕುಡ್ಕೊಂಡು ಹೊರಟೆ ಸರ್. ಹೋಗ್ಬೇಕಾದ್ರೆ ನನ್ನ ಹೆಂಡತಿ ಸೀರೆ ತಗೋಬಾ ಅಂತ ಹೇಳಿದ್ಲು. ಸೀರೆ ಎಲ್ಲಿ ಹುಡ್ಕೋದು ಅಂದ್ಬಿಟ್ಟು ನಾನು ಹಂಗೆ KM ದೊಡ್ಡಿಗೆ ಬಂದೆ. ಆಟೋದವನು ಕೈ ಹಾಕ್ತೆ. ಆಟೋದವನು ಹತ್ತಿಸ್ಕೊಂಡು ಮುಂದೆ ಬರ್ತಿದ್ದಂಗೆ ಆಟೋದವ್ರು ಹಳ್ಳೆ ಆಡಾಕಿದ್ರು ಮೇಡಮ್. ಸುಂಟರ ಗಾಳಿ ಸುಂಟರ ಮೈಯ ಮರೆಸಿದ ಹುಡುಗಿನ ಚಂಗು ಚಂಗಲೆ ಹುಚ್ಚ ಹಿಡಿಸಿದ. ಅವತ್ತು ಬೆಳಗ್ಗೆ ನಿನ್ನ ಮಗನ ನಿಂಗೆ ಪೊಲೀಸ್ ರೀ, ಚಡ್ಡಿ ಪೋಸ್ಟ್ ಆಗಿತ್ತು. ದಯವಿಟ್ಟು ಕಳ್ಳ ಯಾರಂತ ಹೇಳು ಪುಣ್ಯಾತ್ಮ, ಪ್ಲೀಸ್. ಅವತ್ತು ಬೆಳಗ್ಗೆ 5 ಗಂಟೆ ಸಾ. ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ನನ್ನ ಹೆಂಡತಿ ಅಂದೆ. 1 2 3 4 ಮುಗಿಸ್ಕೊಂಡು ಆಚೆ ಬಂದೆ ಸರ್. ರವೆ ಹಾಕ್ಬಿಟ್ಟು ಮಸಾಣ ಮಾಡ್ಬಿಟ್ಟಿದ್ಲು. ಅದನ್ನು ತಿನ್ಕೊಂಡಂಗೆ ಆಚೆ ಬರ್ತಿದ್ದಂಗೆ ಕೊಳೆಯಲ್ಲಿ ನೀರ ಕುಡಿಬೇಕು ಅನಿಸ್ತು. ಅಲ್ಲಿ ಲಾಸ್ಟಲ್ಲಿ ಒಂದು ಕೊಳೆ ಇತ್ತು. ನೀರ ಕುಡಿದ್ಬಿಟ್ಟು ಹಂಗೆ ಮುಂದೆ ಬರ್ತಿದ್ದೆ ಸರ್. ನೆಟ್ಟಿ ಸೀರೆ ತಗೋಬಾ ಅಂದಿದ್ಲು ಸರ್. ಆ ಸೀರೆನ ತಗೊಳ್ಳೋಣ ಅಂದ್ಬಿಟ್ಟು ಆಟೋದಲ್ಲಿ ಕೈ ಹಾಕ್ತೆ ಸರ್. ಆಟೋದಲ್ಲಿ ಆಡ್ಬತ್ತಿತ್ತು. ಸುಂಟರ ಗಾಳಿ ಅಚ್ಚುತ್ತೈತೆ ಮುಯ್ಯನ್ನ ರಂಗು ರಂಗೋಲಿ ಹಾಡು ಸಾಕಾಗಿತ್ತು ಸರ್. ಕೇಳ್ಕೊಂಡು ಬಂದೆ ಸರ್. ಇನ್ನೇನು ಬರಬೇಕಲ್ಲ ಸರ್. ಹುಡುಕಿ ಸಾಕಾಗೋಯ್ತು. ಏನು ಹೆಣ್ಮಕ್ಳಿಗೆ ಸೀರೆ ಹುಡ್ಕೋದು ಅಂತೀರ ಸರ್. ಅಷ್ಟು ಸೀರೆ ಹುಡುಕ್ಬಿಟ್ಟೆ. ಕೊನೆಗಲ್ಲಿ ಯಾವುದೋ KM ದೊಡ್ಡಿ ಒಂದು ಆಫರ್ ಹಾಕ್ಬಿಟ್ಟಿದ್ರು ಸರ್. ಏನು 1000 ರೂಪಾಯಿಗೆ 6 ಸೀರೆ ಕೊಡ್ತಾವ್ರಿ. 1000 ರೂಪಾಯಿಗೆ 6 ಸೀರೆ? ಅಕ್ಕ, 1000 ರೂಪಾಯಿಗೆ 6 ಸೀರೆ ಯಾವಾಗ ಕೊಟ್ಟನು ಅಂತ? ಯವ್ವ, 10,000ಕ್ಕೆ ಒಂದು ಸೀರೆ ತಂದಿದ್ದು, 1000 ರೂಪಾಯಿಗೆ 6 ಸೀರೆ ತಾಳ ಯಾವ ಅಂಗಡಿ? ನೋಡಿ ಅಣ್ಣ, ಗಂಡಸ್ರಿಗೂ ಸೀರೆ ಅಂಗಡಿಗೆ ಆಗಿ ಬರಲ್ಲ. ನೀವು ಸೀರೆ ಅಂಗಡಿ ದಾಟಿ ಮುಂದೆ ಹೋಗ್ಬೇಕು, ಓಕೆನಾ? ಅವತ್ತು ಬೆಳಗ್ಗೆ ಅಯ್ಯೋ ಹೇಳಣ್ಣ ಪ್ಲೀಸ್. ಅವತ್ತು ಬೆಳಗ್ಗೆ 6 ಗಂಟೆ ಸರ್. ಕೋಳಿ 5 ಗಂಟೆ ಸರ್. ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ನನ್ನ ಹೆಂಡತಿ ಹತ್ರ ಅಂತ ಹೋದೆ. 1 2 3 ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ರವೆ ಹಾಕ್ಬಿಟ್ಟು ಮಸಾಣ ಮಾಡ್ಬಿಡಿಲ್ಲ. ಅದು ತಿನ್ಕೊಂಡಂಗೆ ಬರ್ತಿದ್ದಂಗೆ ಮೂಲೆ ಕೊಳೆ ಕಾಣಿಸ್ತು. ನೀರ ಕುಡಿದ್ಬಿಟ್ಟು ಹಂಗೆ ನಡ್ಕೊಂಡ್ಬಂದೆ ಸರ್. ನಡ್ಕೊಂಡ ಬರಬೇಕಾದ್ರೆ ನನ್ನ ಹೆಂಡತಿ ಸೀರೆ ತಗೋಬಾ ಅಂದಿಲ್ಲಲ್ಲ ಅಂತ ಅಂದ್ಬಿಟ್ಟು ಆಟೋದನ್ನು ಕೈ ಹಾಕ್ತೆ ಸರ್. ಆಟೋದಲ್ಲಿ ಒಳ್ಳೆ ಹಾಡು ಬರ್ತಿತ್ತು ಸರ್. ಸುಂಟರ ಗಾಳಿ ಅಚ್ಚುತ್ತ ಮೈಯನ್ನ ರಂಗೋಲಿ ಹಾಡು ಕೇಳ್ಬಿಟ್ಟು ಬಂದ. ಅಲ್ಲಿ KM ದೊಡ್ಡಿಲಿ ಸೀರೆ ಮಾರ್ತಿದ್ರು ಮೇಡಮ್. 1000 ರೂಪಾಯಿಗೆ 6 ಸೀರೆ ಸರ್. ತಗೊಂಡು ನನ್ನ ಹೆಂಡತಿ ಕೊಡೋಣ ಅಂದ್ಬಿಟ್ಟು ಆಟೋದಲ್ಲಿ ರಿಟರ್ನ್ ಬಂದೆ ಸರ್. ನಮ್ಮ ಮನೆ ಬಾಗ್ಲಲ್ಲಿ ಇಳಿತೀನಿ. ನಿಮ್ಮ ಮನೆ ಬಾಗ್ಲಲ್ಲಿ ಒಂದು ಆಟೋ ಇಳಿತು. ಆಟೋದಲ್ಲಿ 4 ಜನ ಕಳ್ಳರು ಕೆಳಗಿಳಿದ್ರು ಸರ್. ಎಣ್ಣೆ ಹೊಡೆದಿರ್ಲಿಲ್ಲ ಅವರು. ಭರತನಾಟ್ಯ ಎಲ್ಲ ಬರ್ತಾ ಇರಲಿಲ್ಲ. ಪಂಚ ಹೋದ್ರಾಯ್ತು. ಡ್ಯಾನ್ಸರ್. ಕನ್ನಡಕ ಹಾಕಿರ್ಲಿಲ್ಲ. ಆಟೋ ಸ್ಟಾರ್ಟ್ ಮಾಡಿ ಇಳಿದೆ. ಹಾಲು ಕುಡಿತೀಯಾ? ತೊಳಿಯಕ್ ಬರಲ್ಲ. ಹೊಡಿತಾಳೆ ಇವಳು. ಹಾಡು ಹೇಳ್ಬೇಕಾ? ಬಾಗ್ಲು ತೆಗೆದ್ರು ಸರ್. ಬಾಗ್ಲು ತೆಗೆದ್ಬಿಟ್ಟು ಕಳ್ಳರು 4 ಜನ ಕೆಳಗಿಳಿದ್ರು ಸರ್. ಇಳಿದ್ಬಿಟ್ಟು ಗೇಟಿಂದ ಒಳಗಡೆ ಹೋದ್ರು ಸರ್.
ಇಷ್ಟೊತ್ತು ಚೆನ್ನಾಗಿದ್ದಲ್ಲ ಏನ್ ದೊಡ್ಡ ರೋಗ ಬಂತು ನಿಂಗೆ? ಅದು ಅಲ್ಲೆಲ್ಲ ಮಳೆ ಇತ್ತಲ್ವಾ, ಸ್ವಲ್ಪ ಶೀತ ಆಗ್ಬಿಟ್ಟೈತೆ. ನೀನ್ ಮಾತಾಡಿಲ್ಲ ತಾನೆ, ಸೌಂಡ್ ಮಾಡಿದ್ ಮಾತ್ರ. ನೋಡು, ಕರೆಕ್ಟಾಗಿ ಹೇಳಿದ್ರೆ ಮನುಷ್ಯನ ಕೇಳ್ತಾನೆ, ಪ್ರಾಣಿನೂ ಕೇಳ್ತಾನೆ. ನಾನು ಹೇಳ್ತೀನಿ, ನೀನು ಮಾತಾಡಬೇಡ. ನೀನು ಯಾರು ಮಾತಾಡ? ಗೇಟ್ ತೆಗೆದ್ಬಿಟ್ಟು 4 ಜನ ಕಳ್ಳರು. ನಾನು ಹೇಳಿಲ್ವ ಕಂಟಿನ್ಯೂ ಮಾಡ್ತಾರೆ ಅಂತ? ನಂಗೆ ಗೊತ್ತಿತ್ತಲ್ಲ, ನಂಗೆ ಗೊತ್ತಿತ್ತು. ಇನ್ನು ಹೇಳ್ದಾಗೆ ಕಂಟಿನ್ಯೂ. ಅವತ್ ಬೆಳಗ್ಗೆ ಹುಚ್ಚು ನನ್ನ ಮಗನೇ, ಬಾಯಿ ಮುಚ್ಕೊಂಡು ಕೂತ್ಕೋಬೇಕು, ಇಲ್ಲ ಡಿವೋರ್ಸ್ ಕೊಡ್ತೀನಿ. ನೀನ್ ಹೇಳ. ಮೆಲ್ಲ. ಎಲ್ಲಿಂದ ಮಾತಾಡ್ತಾವ್ರು ಸರ್ ಅವರು? ಬಾಯಿಂದನೇ ಮಾತಾಡ್ತಾ ಇದ್ದೇನೆ, ಹೇಳು. ಅಣ್ಣ ಲೇಟ್ ಆಯ್ತದೆ, ಮನೆಗೆ ಹೋಗಕ್ ಬೇಗ ಹೇಳು. ಅವತ್ ಬೆಳಗ್ಗೆ 5 ಗಂಟೆ ಕಣಕ ಕೋಳಿ ಕೊಕ್ಕೋ ಅಂತ ಕೂಗ್ತಿತ್ತು. ನಾನು ಹಿ ಎಂದೆ 1 2 3 4 ಮುಗಿಸ್ಕೊಂಡು ಆಚೆ ಬರ್ತೀನಿ. ನಾನು ಹೆಂಡ್ತಿ ರವೆ ಹಾಕ್ಬಿಟ್ಟು ಮಸಾಲ ಮಾಡ್ಬಿಟ್ಟಿಲ್ಲ, ಅದನ್ನು ತಿನ್ಕೊಂಡಂಗೆ ಬರ್ಬೇಕಾದ್ರೆ ಕೊನೆಯಲ್ಲಿ ಒಂದು ಕೊಳೆ ಕಾಣಿಸ್ತಿತ್ತು. ಅದರಲ್ಲಿ ನೀರ ಕುಡಿದ್ಬಿಟ್ಟು ಹಂಗೆ ಬರ್ಬೇಕಾದ್ರೆ ನನ್ನ ಹೆಂಡತಿ ಸೀರೆ ತಗೋಬ ಅಂತ ಹೇಳಿದ್ಲು. ಸೀರೆ ತಗೊಳ್ಳೋಣ ಅಂತ ಆಟೋದಲ್ಲಿ ಕೈ ಹಾಕ್ತೆ ಸರ್. ಆಟೋದಲ್ಲಿ ಒಳ್ಳೆ ಆಡೆ ಬರ್ತಿತ್ತು, ಸುಂಟ್ರ ಗಾಳಿ ಹಚ್ಚುತ್ತೈತೆ ಮೈಯೆಲ್ಲ ರಂಗೋಲಿ ಆಡೆ ಕೇಳ್ಕೊಂಡು ಹಂಗೆ ನನ್ನ ಹೆಂಡತಿ ಹತ್ರ ಹೋಗ್ಬಿಟ್ಟು ಇದರಲ್ಲಿ ಇದು ಸೀರೆ ತಗೊಂಡೆ ಸರ್. ಒಳ್ಳೆ ಆಫರ್ ಹಾಕಿದ್ರು ಸರ್. 100 ರೂಪಾಯಿಗೆ 100 ಸೀರೆ ತಗೊಂಡೆ ಸರ್. ತಗೊಬಿಟ್ಟು ಹಂಗೆ ಬರ್ಬೇಕಾದ್ರೆ ಮನೆಯಲ್ಲಿ ಆಟೋದವರು ಬಂದರು ಸರ್, ಇಳಿದ್ರು ಸರ್. ನಿಮ್ಮ ಮನೆ ಗೇಟ ತೆಗೆದ್ರು ಸರ್. ಗೇಟ ತೆಗೆದ್ರು, ನಾನು ಗೇಟಿಂದ ಇಳಿದೆ ಸರ್. ಅವ್ರು ಒಳಗಡೆ ಹೋಯ್ತಾ ಇದ್ರು ಸರ್. ನಾನು ಆಟೋದಲ್ಲಿ ಹಂಗೆ ಇಳಿದ್ನಲ್ಲ ಸರ್, ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಯ್ತಿದ್ದೆ ಸರ್. ಒಳಗೆ ಹೋಗ್ಬೇಕಾದ್ರೆ ಸರ್ ಕೀನ ತೆಗೆದ್ರು ಸರ್. ಒಂದು 5 ನಿಮಿಷ ಕಂಟ್ರೋಲ್ ಮಾಡ್ಬೋದಿತ್ತಲ್ಲ. ಅದು ಕಾಮಿಡಿ ಚೆನ್ನಾಗಿ ಮಾಡಬೇಕು ಅಂತ ಫುಲ್ ಪ್ರೆಷರ್ ಹಾಕ್ಬಿಟ್ನಲ್ಲ. ನೀನು ಬಾಯಲ್ಲಿ ಸೌಂಡ್ ಮಾಡಿದ್ದಲ್ಲ, ಮೂಲದಲ್ಲಿ ಮಾಡಿರೋದು. ಮಾತಾಡಬೇಡ, ನಾನು ಮ್ಯಾನೇಜ್ ಮಾಡ್ತೀನಿ. ಅಯ್ಯೋ, ನಿಮ್ಮ ಮನೆ ಡೋರ್ ತೆಗೆದ್ರು ಸರ್. ನಿಮ್ಮ ಡೋರ್ ತೆಗೆದ್ಬಿಟ್ಟು ಅವರು ಒಳಗೋದ್ರು. ನಾನು ಅವರಿಂದನೇ ಹೋದೆ ಸರ್. ಅವರಿಂದನೇ ಹೋದೆ ಸರ್. ಅವ್ರು ನಿಮ್ಮ ಮನೆ ಒಳಗೆ ಹೋದ್ರು ಸರ್. ನಿಮ್ಮ ಮನೆ ಒಳಗೆ ಹೋಗ್ಬಿಟ್ಟು ಬೀರು ಲಾಕ್ನ ತೆಗೆದ್ರು ಸರ್. ಬೀರು ಲಾಕ್ ತೆಗೆದುಬಿಟ್ಟು ನಿಮ್ಮ ಹುಡ್ದಾರನು ಚಿನ್ನನು ತಗೊಂಡ್ರು ಸರ್. ಅವ್ರು ಹಿಂಗೆ ತಿರುಗಬೇಕು ಸರ್, ನಾನು ಅವ್ರನ್ನ ನೋಡಬೇಕು ಸರ್. ಅವ್ರು ನನ್ನನ್ನು ನೋಡಬೇಕು ಸರ್, ನಾನು ಅವ್ರನ್ನ ನೋಡಬೇಕು ಸರ್. ಅವ್ರು ನನ್ನನ್ನು ನೋಡಬೇಕು, ನಾನು ನೋಡಬೇಕು. ಇನ್ನೇನು ನೋಡಬೇಕು? ಕರೆಂಟ್ ಹೊಂಟೋಯ್ತು, ಮಗ ಕಾಣಲಿಲ್ಲ ಸರ್. ಏನು? ಕರೆಂಟ್ ಹೊಂಟೋಯ್ತು, ಮಗ ಕಾಣಲಿಲ್ಲ. ಮಗ ಕಾಣ್ಲಿಲ್ವಾ? ಕರೆಂಟ್ ಹೋಯ್ತಾ? ಬೇವರ್ಸಿ ನನ್ನ ಮಗನೇ, ಕರೆಂಟ್ ಹೋಗೋದು ಹೆಂಗ್ ಹೋಗಿದ್ದು? ಒಂದು 5 ನಿಮಿಷ ಬೇಗ ಆದ್ರೂ ಹೋಗ್ತಿತ್ತಲ್ವೇನು? ಯಾಕೆ? ಅವನು ಊಸಾದ್ರೂ ಫ್ರೀಯಾಗಿ ಬಿಡ್ತಿದ್ದಲ್ಲ, ಅದಕ್ಕೂ ಕಲ್ಲು ಹಾಕ್ತಲ್ಲ. ಅವಾಗಿಂದ 5 ಗಂಟೆ ಏನು ಕರೆಂಟ್ ಹೋದ್ರೆ ನಿಮ್ಮ ಹೆಂಡ್ತಿನ ಕಾಣಲ್ಲ, ಅವ್ನ್ ಕಂಡನ? ಅಯ್ಯೋ, ನಿನ್ನ ನನ್ನ ಹೆಂಡ್ತಿಗೆ ಬಂದ ನೀನು ತಾಯಣೆಗುವೆ ಸರ್. ಗೊತ್ತಾಯ್ತು. ಏನು? ಕಳ್ಳ ನೋಡ್ತೀನಿ. ಹೇಳಿಕಿಲ್ಲ ರೀ, ನಡೀರಿ ಹೋಗ. ಹೇಳ್ತೀನಿ, ನಿಜ ಹೇಳ್ಬೇಕು. ನಿಜ. ನಿಮ್ ತಾಯಣೆ. ಹೇಳ್ತೀನಿ. ಆಯ್ತಾಯ್ತು. ಅವತ್ ಬೆಳಿಗ್ಗೆ 5 ಗಂಟೆ ಸರ್. ಅಯ್ಯ, ನಿನ್ನ ಬೇವರ್ಸಿ
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ